ಚಪಾತಿ ಮಾಡಿದಷ್ಟೇ ಈಸಿಯಾಗಿ ಜೋಳದ ರೊಟ್ಟಿ ಮಾಡಬಹುದು. ಈ ಒಂದು ಟ್ರಿಕ್ಸ್ ನ ಫಾಲೋ ಮಾಡಿ ಸಕ್ಕರೆ ಮಿಕ್ಸ್ ಮಾಡ್ದಿರ ಕೊಟ್ಬಿಡ್ತಾರೆ. ಆ ಕೆಸರಿನ ಕುಡಿದು ಕಾಫಿ ಮೇಲೆ ಜಿಗುಪ್ಸ. ಹುಡುಗಿರು ಬ್ಯೂಟಿ ಬಗ್ಗೆ ಯೋಚನೆ ಮಾಡ್ತೀವಿ, ಹುಡುಗರು ಯೋಚನೆ ಮಾಡೋದು ಮಾನದ ಬಗ್ಗೆ. ನಾನ್ ವೆಜ್ ಗೆ ಬೆಸ್ಟ್ ಕಾಂಬಿನೇಷನ್ ಜೋಳದ ರೊಟ್ಟಿ. ಸನ್ಸ್ಕ್ರೀನ್ ಮತ್ತೆ ಮಾಯಿಶ್ಚರೈಸರ್ ಅಪ್ಲೈ ಮಾಡೋದು. ಸದ್ಯದಲ್ಲೇ ನಮ್ಮ ಆಫೀಸ್ ಕ್ಲೋಸ್ ಆಗ್ತಾ ಇದೆ, ಸೊ ಹಾಗೆ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗೋಗ್ಬಿಟ್ಟಿದೆ. ಬೇಲ್ ಮಾತ್ರ ಹಾಕೋ ಅಂತ ಹೇಳ್ದೆ, ಅದ್ ಮಾತ್ರ ಬಾಯಿಗೆ ಬಂತು. ನಿಮ್ಗೆ ಓಲೆ ಹಾಕೋ ಅಂತ ಮಾತ್ರ ಬಂದಿದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದೀನಿ. ಇವತ್ತು ಮಾರ್ನಿಂಗ್ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಏನಿಲ್ಲ, ಇವತ್ತು ರಂಗೋಲಿ ಎಲ್ಲ ನಮ್ಮ ಅತ್ತೆಯವ್ರು ರಾತ್ರಿನೇ ಹಾಕ್ಬಿಟ್ಟಿದ್ರು. ಬೆಳಗ್ಗೆ ಜಾಸ್ತಿ ಚಳಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಎದ್ದೊಳ್ತಾ ಇರ್ಲಿಲ್ಲ, ಸೊ ಅದಕ್ಕೆ ಅವರೇ ಹಾಕ್ಬಿಟ್ಟು ಮಲಗಿದ್ರು. ಅದಾದ್ಮೇಲೆ ಬೆಳಗ್ಗೆ ಎದ್ದು ಸ್ವಲ್ಪ ಕಾಫಿ ಕುಡ್ಕೊಂಡೆ. ಏನಿಲ್ಲ, ಇಷ್ಟು ಕಾಫಿ ಕುಡ್ದಿದ್ದು. ಯಾಕೋ ಇತ್ತೀಚೆಗೆ ಕಾಫಿ ಕೂಡ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ನಾನು ಆಫೀಸ್ಗೆ ಹೋಗ್ತೀನಲ್ವಾ, ಅಲ್ಲಿ ಕೆಳಗಡೆ ಅವರು ಕಾಫಿ ಮಾಡ್ತಾರೆ, ಅದಕ್ಕೆ ಸಕ್ಕರೆ ಮಿಕ್ಸ್ ಮಾಡ್ದಿರ ಕೊಟ್ಬಿಡ್ತಾರೆ. ಆ ಕೆಸರಿನ ಕುಡ್ದು ಕಾಫಿ ಮೇಲೆ ಜಿಗುಪ್ಸ ಬಂದ್ಬಿಟ್ಟಿದೆ ನನಗೆ. ಸೊ ಅದಾದ್ಮೇಲೆ ಇವತ್ತು ಅಡಿಗೆ ಮಾಡೋದು ಬಸ್ಸಾರ್ ಮಾಡೋಣ ಅನ್ಕೊಂಡಿದೀನಿ. ಸೊ ಸಬ್ಬಕ್ಕಿ ಸೊಪ್ಪಿತ್ತು, ಮತ್ತೆ ಅವರೆಕಾಳು ಕೊಟ್ಟಿದ್ರು ನಮ್ಮಮ್ಮ ಲಾಸ್ಟ್ ಟೈಮ್. ಸೊ ಅದನ್ನ ಹಾಕಿ, ಹಾಗೆ ಸ್ವಲ್ಪ ಹುಳ್ಳಿಕಾಯಿ ಇದೆ, ಅದನ್ನೆಲ್ಲ ಹಾಕಿ ಬಸ್ಸಾರ್ ಮಾಡೋಣ ಅಂತ. ಸೊ ಅದನ್ನ ಕೆಲವೊಬ್ರು ಬರೀ ಮೆಣಸು ಜೀರಿಗೆ ಅದೆಲ್ಲ ಹಾಕಿ ಮಾಡ್ತಾರಲ್ಲ, ಅದು ಚೆನ್ನಾಗಿರುತ್ತೆ. ಸೊ ನಾನು ಇನ್ನೊಂದ್ ತರ ಮಾಡ್ತೀನಿ, ಅದು ಯಾವ ತರ ಅಂತ ನಾನು ನಿಮ್ಗೂ ಕೂಡ ತೋರಿಸ್ತೀನಿ. ಅದು ನಮ್ ಕಡೆ ಎಲ್ಲ ನಾರ್ಮಲ್ ಆಗಿ ಇದೇ ತರ ಮಾಡ್ಕೊಳ್ತೀವಿ. ಅಂದ್ರೆ ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಗೈಸ್. ಸೊ ಅದಾದ್ಮೇಲೆ ಜೋಳದ ರೊಟ್ಟಿ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ. ಯಾರಿಗಾರು ಜೋಳದ ರೊಟ್ಟಿದು ಟ್ರಿಕ್ಸ್ ಗೊತ್ತಿಲ್ಲ ಅಂದ್ರೆ, ಉತ್ತರ ಕರ್ನಾಟಕದ ಕಡೆಯಿಂದ ಬಂದಿರೋರ್ಗಾದ್ರೆ ಈಸಿಯಾಗಿ ಅವರು ಜೋಳದ ರೊಟ್ಟಿನ ಮಾಡ್ಕೊಬಿಡ್ತಾರೆ. ಬಟ್ ಆದ್ರೆ ಬೆಂಗಳೂರಲ್ಲಿ ಇರೋರಿಗೆ ಜೋಳದ ರೊಟ್ಟಿ ಮಾಡಕ್ ಬರಲ್ಲ. ಜೋಳದ ರೊಟ್ಟಿ ಮಾಡಕ್ ಹೋದ್ರೆ ಎಲ್ಲ ಮುರಿದು ಹೋಗುತ್ತಲ್ವಾ. ಸೊ ನಾನು ಅದು ಕ್ಲೀನ್ ಆಗಿ ಬರೋ ತರ ಹೇಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಫುಲ್ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಇವತ್ತಿನ ದಿನ ನಂದು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ನಮ್ ಪಾಪು ಎಲ್ಲ ಎದ್ದಿದ್ದಾನೆ. ಇವಾಗ ಹೋಗಿ ಅಡಿಗೆ ಎಲ್ಲ ಮಾಡಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಆಫೀಸ್ಗೆ ಹೋಗ್ಬೇಕು. ಬನ್ನಿ ಮುಂದುವರ್ಸೋಣ. ಗೈಸ್, ನಾನು ಹೇಳದ್ನಲ್ವಾ ಇವತ್ತು ಬಸ್ಸಾರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ, ಅವರೆಕಾಳನ್ನ ನಮ್ಮ ಅತ್ತೆ ಎಲ್ಲ ಸುಳ್ದಿಟ್ಟಿದ್ರು. ಲಾಸ್ಟ್ ಟೈಮ್ ನಮ್ಮ ಅಮ್ಮ ಅವರು ಅವರೆಕಾಯಿ ಕೊಟ್ಟಿದ್ರು, ಸೊ ಅದನ್ನೇ ಸುಳ್ದಿಟ್ಟಿದ್ರು. ಅದಕ್ಕೆ ನೀರು ಹಾಕೊಂಡು ಸ್ವಲ್ಪ ಹುಳ್ಳಿಕಾಯಿ ಎಲ್ಲ ಇತ್ತು. ನಮ್ಮ ಅತ್ತೆಯವರು ಐಡಿಯಾ ಕೊಟ್ಟಿದ್ದೆ, ಆ್ಯಕ್ಚುಲಿ ಸಬ್ಬಕ್ಕಿ ಸೊಪ್ಪು ಮಾತ್ರ ಹಾಕ್ಬೇಡಮ್ಮ, ಹುಳ್ಳಿಕಾಯಿನೂ ಹಾಕು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಸ್ವಲ್ಪ ಹುಳ್ಳಿಕಾಯಿ ಹಾಗೆ ಸಬ್ಬಕ್ಕಿ ಸೊಪ್ಪಿತ್ತಲ್ವ, ಸಬ್ಬಕ್ಕಿ ಸೊಪ್ಪನ್ನ ಎಲ್ಲ ನಮ್ಮ ಅತ್ತೆ ಕಟ್ ಮಾಡಿ ವಾಶ್ ಮಾಡಿಕೊಟ್ರು. ಸೊ ಅದನ್ನು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಈ ರೀತಿ ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇವಾಗ ಇದಕ್ಕೆ ಸಾಲ್ಟ್ ಹಾಕೊಂಡು ಬೇಯೋದಕ್ಕೆ ಇಡ್ತೀನಿ. ಹಾಗೆ ಇನ್ನೊಂದು ಕಡೆ ನಾನು ಇದು ಬೇಯೋ ಅಷ್ಟರಲ್ಲಿ ಜೋಳದ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಉಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ನೀವು ಹಿಟ್ಟನ್ನ ಈ ರೀತಿ ಪ್ರತಿ ಸಲ ಜರಡಿ ಇಟ್ಕೊಳ್ತಾ ಇರಬೇಕು. ಲೈಕ್ ನೀವು ಯಾವಾಗ ಜೋಳದ ರೊಟ್ಟಿ ಮಾಡ್ಕೊಳ್ತೀರಲ್ವ, ಅವಾಗೆಲ್ಲ ಈ ರೀತಿ ಜರಡಿ ಇಟ್ಕೋಬೇಕು, ಇಲ್ಲಾಂದರೆ ಉಂಡೆನೇ ಇದ್ಬಿಡುತ್ತೆ. ಸೊ ಅದೇ ಹಿಟ್ಟನ್ನ ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ನೀರು ಕುದಿ ಬಂದಮೇಲೆ ಜೋಳದ ಹಿಟ್ಟಿರುತ್ತಲ್ವ, ಯಾವ ಗ್ಲಾಸಲ್ಲಿ ನೀರು ತೊಗೊಂಡಿರ್ತೀರೋ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ತೊಗೊಂಡಿದ್ರೆ 1 ಗ್ಲಾಸ್ ಜೋಳದ ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಹಾಗೆ ಒಂದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಟಿದ್ದಾದಮೇಲೆ ನೀವು ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಸೊ ಈಗ ನೋಡಿ, ಒಂದು ಸ್ವಲ್ಪ ಹೊತ್ತು ನಾನು ಬಿಟ್ಟಿದ್ದೆ, ಹಾಗೆ ಸ್ವಲ್ಪ ಆರಿದೆ ಕೂಡ. ಅಂದರೆ ನೀವು ಕೈ ಇಟ್ಟರೆ ಸ್ವಲ್ಪ ಬಿಸಿ ಅನಿಸಿದ್ರೆ ಸಾಕು, ಅಷ್ಟಿದ್ರೂ ಸಾಕು. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಕೂಡ ಇದು ಚೆನ್ನಾಗೇ ಇರುತ್ತೆ, ಚೆನ್ನಾಗಿ ಮಾಡ್ಕೋಬಹುದು. ಸೊ ಈ ಒಂದು ಟ್ರಿಕ್ನ ಫಾಲೋ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಇನ್ನೂ ಬರ್ತಿಲ್ಲ ಅಂತಂದರೆ ನೀವು ಇದಕ್ಕೆ 1 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ಸೊ ಆವಾಗಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಈ ಜೋಳದ ರೊಟ್ಟಿಗೆ ನೀವು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಲೈಕ್ ನಾವು ಚಪಾತಿಗೆ ನಾದ್ಕೊಳ್ತೀವಲ್ವ, ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿನೇ ನಾದ್ಕೋಬೇಕಾಗುತ್ತೆ. ಇದರಲ್ಲಿ ಉಂಡೆಗಳು ಏನೂ ಇರಬಾರ್ದು. ಸೊ ನೋಡಿ, ಇವಾಗ ನಾನು 1 ರೊಟ್ಟಿಗೆ ತೊಗೊಳ್ತೀನಲ್ವ, ಅದನ್ನು ಕೂಡ ಈ ರೀತಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನೀವೇನಾದರೂ ಹಿಟ್ಟನ್ನ ಜರಡಿಗೆ ಹಿಡ್ಕೊಂಡಿಲ್ಲ ಅಂದರೆ ಅದು ಉಂಡೆಗಳು ಹಾಗೆ ಇದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ರೀತಿ ನಾವು ಉತ್ತರ ಕರ್ನಾಟಕದವ್ರಿಗೆ ಕಡಿಮೆ ಇಲ್ಲ ಅಂತ ತೋರಿಸೋದಕ್ಕೆ ಸೊ ಈ ರೀತಿ ಜೋಳದ ರೊಟ್ಟಿ ಮಾಡ್ಕೊಳ್ಳಿ. 100% ನೀವು ಚಪಾತಿ ಅಷ್ಟೇ ಈಸಿಯಾಗಿ ಜೋಳದ ರೊಟ್ಟಿನ ಕೂಡ ಮಾಡ್ಕೋಬಹುದು. ಸೊ ಈ ಒಂದು ಟ್ರಿಕ್ಸ್ನ ಫಾಲೋ ಮಾಡೋದ್ರಿಂದ ನೀವು ಮಾಡುವಂತಹ ಜೋಳದ ರೊಟ್ಟಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ, ನಿಮಗೂ ಕೂಡ ಈಸಿ ಅನಿಸುತ್ತೆ ಗೈಸ್. ಸೊ ಜೋಳದ ರೊಟ್ಟಿನ ಈ ರೀತಿ ಟ್ರೈ ಮಾಡಿ, ನಿಮಗೆ ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು ನನಗೊಂದ್ಸಲ ಕಮೆಂಟ್ ಮಾಡಿ ಹೇಳಿ. ನನಗೆ ಈ ರೀತಿ ತಟ್ಕೊಳಕ್ಕೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ, ನಾವು ಚಪಾತಿ ನಾದ್ಕೊಳ್ತೀವಲ್ವ ಕೋಲು,
ಅದನ್ನು ತಗೊಂಡು ನಾನು ಅದರಲ್ಲೇ ನಾದ್ಕೊಳ್ತೀನಿ. ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ, ಬಟ್ ನಾನು ಕಲಿತಾಗ ನಾನು ನಿಮಗೂ ಕೂಡ ಶೇರ್ ಮಾಡ್ತೀನಿ. ನಾವು ಜೋಳದ ರೊಟ್ಟಿ ಡೈಲಿ ತಿನ್ನೋದ್ರಿಂದ ನಮಗೇನು ಅಡ್ವಾಂಟೇಜ್ ಆಗುತ್ತೆ ಅಂತಂದರೆ, ಯಾರಾದರೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇರೋರು, ಸೊ ಅವ್ರಿಗೆ ವೆಯ್ಟ್ ಲಾಸ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ನೀವು ಚಪಾತಿಗಿಂತಲೂ ಜೋಳದ ರೊಟ್ಟಿ ತಗೊಳ್ಳೋದ್ರಿಂದ ವೆಯ್ಟ್ ಲಾಸಲ್ಲಿ ರಿಸಲ್ಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ನಾವು ಕೂಡ ಇವಾಗ ಇದನ್ನೇ ಟ್ರೈ ಮಾಡ್ತಾ ಇರೋದು. ಬಟ್ ಇವಾಗ ನಾವು ಸ್ವಲ್ಪ ವಾಕಿಂಗ್ನ ಸ್ಟಾಪ್ ಮಾಡಿದ್ದೀವಿ. ಯಾಕಂದರೆ ಓಂ ಶಕ್ತಿಗೆ ಹೋಗ್ಬಿಟ್ಟು ಬಂದಮೇಲೆ ನಮಗೂ ಸ್ವಲ್ಪ ಯಾಕೋ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಬಟ್ ನಾವು ಇಬ್ಬರೂ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ವಾಕಿಂಗ್ ಎಲ್ಲನೂ. ಬಟ್ ಡಯಟ್ ಬಿಟ್ಟಿಲ್ಲ. ಡಯಟಲ್ಲಿ ನಾರ್ಮಲಾಗಿ ಫುಡ್ನೆಲ್ಲನೂ ಚೆನ್ನಾಗೇ ತೊಗೊಳ್ತಾ ಇದ್ದೀವಿ. ಅಂದರೆ ಏನೇನು ತೊಗೋಬೇಕು ಏನೇನು ತೊಗೋಬಾರ್ದು ಅದನ್ನೇ ತೊಗೊಳ್ತಾ ಇದ್ದೀವಿ. ಸೊ ನೋಡಿ, ಇವಾಗ ನಾನು ಇನ್ನೊಂದು ಕೂಡ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ವ ನೀವೇ, ಜೋಳದ ರೊಟ್ಟಿ ಎತ್ಕೊಂಡ್ರೂ ಕೂಡ ಒಳ್ಳೆ ಚಪಾತಿನ ಎತ್ಕೊಂಡಷ್ಟೇ ಈಸಿಯಾಗಿ ಎತ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಗೈಸ್. ಒಂದ್ಸಲ ನೀವು ಟ್ರೈ ಮಾಡಿ. ಹಾಗೆ ನೀವು ಹೆಂಚು ಮೇಲೆ ಹಾಕ್ಕೋಬೇಕಾದ್ರೆ, ಅಂದರೆ ಇವಾಗ ನೀವು ನೋಡಿ ಇದನ್ನು ಅಂದರೆ ನೀವು ರೊಟ್ಟಿ ಮಾಡ್ಕೊಳ್ತೀರಲ್ವ, ಆ ಕೆಳಭಾಗದಲ್ಲಿ ಹಿಟ್ಟೆಲ್ಲ ಮೆತ್ಕೊಂಡಿರುತ್ತೆ. ಅದನ್ನು ನೀವು ಹೆಂಚು ಮೇಲೆ ಹಾಕಬೇಕಾದ್ರೆ ಆ ಕೆಳಗಡೆ ಭಾಗ, ಅಂದರೆ ನೀವು ಇವಾಗ ಕೆಳಗಡೆ ಭಾಗ ಮೇಲೆ ಬರಬೇಕು. ಆ ರೀತಿ ನೀವು ಹಾಕ್ಕೊಂಡು ಮೇಲೆ ಹಿಟ್ಟೆಲ್ಲ ಇರುತ್ತಲ್ವ ಅದನ್ನು ಒಂದು ತೇವದ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬೇಕು ಅಷ್ಟೇ. ಸೊ ಇದಂತೂ ನಿಜವಾಗ್ಲೂ ಚಪಾತಿ ಮಾಡಿದಷ್ಟೇ ಈಸಿಯಾಗಿ ಜೋಳದ ರೊಟ್ಟಿ ಮಾಡಬಹುದು. ಈ ಒಂದು ಟ್ರಿಕ್ಸ್ನ ಫಾಲೋ ಮಾಡಿ. ಆಮೇಲೆ ಜೋಳದ ರೊಟ್ಟಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ ಗೈಸ್. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾರ್ಯಾರಿಗೆ ಜೋಳದ ರೊಟ್ಟಿ ತಿನ್ನೋ ಆಸೆ ಇದ್ರೂ ಕೂಡ ತಿನ್ನಲ್ಲ ಅಲ್ವಾ, ಅಂಥವ್ರಿಗೆ ಶೇರ್ ಮಾಡಿ. ಮೇಯ್ನ್ ನಾನ್ ವೆಜ್ಜು ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಇದನ್ನು ಶೇರ್ ಮಾಡಿ ಗೈಸ್. ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ಅಂದರೆ ನಾನ್ ವೆಜ್ಗೆ ಬೆಸ್ಟ್ ಕಾಂಬಿನೇಷನ್ ಜೋಳದ ರೊಟ್ಟಿ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಮೇಲೆ ಇವಾಗ ಕಾಳುಗಳೆಲ್ಲ ಬೆಂದಿತ್ತು. ಸೊ ಇವಾಗ ನೋಡಿ, ಅದಕ್ಕೆ ಸಾಂಬಾರಿಗೆ ಆನಿಯನ್ನು ಮತ್ತು ಟೊಮೊಟೊ, ಬೆಳ್ಳುಳ್ಳಿ ಮೂರನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಇದು ಫ್ರೈ ಆಗಿದ್ದಾದಮೇಲೆ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಇವಾಗ ನಾನಿಲ್ಲಿ ಮಿಕ್ಸಿಗೆ ನೋಡಿ ಸ್ವಲ್ಪ ಹುಣಸೆಹಣ್ಣು ಮತ್ತು ನಾವು ಬೇಯಿಸಿಟ್ಕೊಂಡಿರೋಂಥ ಕಾಳುಗಳು, ಹಾಗೆ ನಾವು ಇಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ವ ಈರುಳ್ಳಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿ, ಅದನ್ನು ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಇದು ಮನೇಲೇ ಮಾಡಿರೋಂತಹ ಸಾಂಬಾರು ಪೌಡರು, ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಒಗ್ಗರಣೆ ಕೊಡ್ಬೇಕಷ್ಟೇ. ಸೊ ನೋಡಿ, ಒಂದು ಕಡೆ ಆ ಕಡೆ ಇರೋ ತಪ್ಪಲೆಯಲ್ಲಿ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ನನಗೆ ಸೊಪ್ಪುದು ಒಗ್ಗರಣೆ ಹಾಕ್ಕೋಬೇಕಿತ್ತು. ಸೊ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಎಣ್ಣೆ ಹಾಕ್ಕೊಂಡು, ಸಾಸಿವೆ ಚಿಟಪಟ ಅಂದಮೇಲೆ ನಾವು ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸಾಂಬಾರು ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಸೊ ಇವಾಗ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ನಲ್ವ, ಮತ್ತು ನಾವು ಬೇಯಿಸಿಟ್ಕೊಂಡಿರೋದ್ರಲ್ಲಿ ನೀರಿರುತ್ತಲ್ವ, ಅದನ್ನು ಎಲ್ಲ ಇದಕ್ಕೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ಇವಾಗ ಇದಕ್ಕೆ ಅಂದರೆ ಒಗ್ಗರಣೆ ಕೊಟ್ಕೋಬೇಕಲ್ವ ಸೊಪ್ಪು, ಅದಕ್ಕೆ ಎಣ್ಣೆ ಹಾಕ್ಕೊಂಡು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಬೇಯಿಸಿಟ್ಕೊಂಡಿದ್ದಾಗ ಅದರಲ್ಲಿ ಟೇಸ್ಟ್ ನೋಡಿ, ಉಪ್ಪೇನಾದರೂ ಕಡಿಮೆ ಇದ್ದರೆ ನೀವು ಇದಕ್ಕೂ ಕೂಡ ಹಾಕ್ಕೋಬೋದು. ಈ ರೀತಿ ನಾನು ಸೋದಿಸ್ಕೊಂಡಿದ್ದೆ ಸೊಪ್ಪನ್ನೆಲ್ಲ. ಸೊ ಇವಾಗ ಇದನ್ನು ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ, ಸಾಂಬಾರು ಕೂಡ ರೆಡಿ ಆಯಿತು, ಜೋಳದ ರೊಟ್ಟಿ ಕೂಡ ರೆಡಿ ಆಯಿತು, ಹಾಗೆ ಮುದ್ದೆ ಕೂಡ ಮಾಡಿಟ್ಟಿದ್ದೆ. ಸೊ ಇವತ್ತಿನ ಒಂದು ಊಟ ನೋಡಿ, ಮುದ್ದೆ, ಜೋಳದ ರೊಟ್ಟಿ ಹಾಗೆ ಬಸ್ಸಾರು. ಸೊ ಜೋಳದ ರೊಟ್ಟಿಗೆ ಈ ಸೊಪ್ಪಿಗೆ ತುಂಬಾ ಚೆನ್ನಾಗಿತ್ತು. ನಾನು ಲಂಚ್ ಬಾಕ್ಸ್ಗೆ ಇದೇ ತೊಗೊಂಡೋಗಿದ್ದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಕಾಫಿ ಕುಡ್ದಿದ್ದೆ ಅಂತ ಬಿಟ್ಟು ಹಾಗೆ ಹೋಗ್ಬಿಟ್ಟಿದ್ದೆ, ಹೊಟ್ಟೆ ಹಸಿವಿಲ್ಲ ಅಂತ ಹೇಳಿ. ಹೊಡಿತೀನಿ ಯಾಕೆ? ಇರ್ಲಿ ಕೊಡು, ನಾನು ಹೊಡೆದಾಕ್ತೀನಿ. ಹೊಡಿಲಾ? ಹೊಡಿಯಲ್ಲ ನಾನು. ಇರು, ಪಿನ್ನ ಎತ್ಕೊಳ್ತಾ ಇದ್ದೀನಿ. ಪಿನ್ನ ಹೊಡಿಲಾ? 1 2 3. ನೋಡು, ನಿಮ್ಗೆ ಭಯ ಆಗುತ್ತೆ, ನನಗೆ ಭಯ ಆಗಲ್ಲ. ಮಮ್ಮಿ ಸ್ಟ್ರಾಂಗು. ಒಬ್ಬೋ ಬಾಬಾ, ಇವಾಗ ಅಲ್ಲಿಗೆ ಎಂತಕ್ಕೆ? ಥ್ಯಾಂಕ್ ಯು ಹೇಳಕ್ ಹೇಳಿ ಡ್ಯಾಡಿನ. ಏನ್ ಮಾಡ್ಬೇಕು ಇವಾಗ? ಮೆಚ್ಚು
ನಾನ್ ಮೆತ್ತಿಸ್ಬೇಕಾ? ಗೈಸ್ ನೋಡಿದ್ರಲ್ವಾ ನಮ್ಮ ಪಾಪು ಅವ್ರ ಅಪ್ಪಗೆ ಯಾವ ರೀತಿ ಊಟ ಎತ್ಕೊಂಡು ಬಂದು ಕೊಟ್ಟ ಅಂತ ಹೇಳಿ. ಇದೇನು ದೊಡ್ಡ ಸಾಧನೆ ಅಂತ ನಾನು ನಿಮಗೆ ತೋರಿಸಿಲ್ಲ. ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಈ ರೀತಿ ಬುದ್ಧಿಗಳು ಕಲಿಸೋದ್ರಿಂದ ಅವರು ಬೆಳೀತಾ ಬೆಳೀತಾ ಒಳ್ಳೆ ಬುದ್ಧಿನ ಕಲಿತಾರೆ. ಸೊ ಅದೇ ಅಲ್ಲ, ನೀವು ಮಕ್ಕಳು ಮಲಗಿದ್ದಾದ್ಮೇಲೆ ಅವ್ರ ಹತ್ರ ಒಳ್ಳೊಳ್ಳೆ ವಿಷಯಗಳನ್ನ ಅವ್ರಿಗೆ ಕಿವಿ ಹತ್ರ ಹೋಗಿ ಹೇಳಿ. ಸೊ ಅದು ಕೂಡ ಅವ್ರ ಬ್ರೈನ್ಗೆ ಒಳ್ಳೆ ಎಫೆಕ್ಟ್ ಕೊಡುತ್ತೆ ಅಂತ ಹೇಳ್ತಾರೆ. ಅಂದರೆ ಒಳ್ಳೊಳ್ಳೆ ಥಿಂಕ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅದು ಯಾವ ರೀತಿ ಅಂತ ನಾನು ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ತೋರಿಸ್ತೀನಿ. ಅದಾದಮೇಲೆ ನಾನು ಇವಾಗ ಆಫೀಸ್ಗೆ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ. ಸೊ ಸಾಮಾನ್ಯವಾಗಿ ನಾನು ಸಿರಮು ಮತ್ತು ಮಾಯಿಶ್ಚರೈಸರು, ಸನ್ಸ್ಕ್ರೀನು ಹಾಗೆ ಫೇಸ್ ಕ್ರೀಮ್ ಇದನ್ನು ಮಾತ್ರ ಕಂಪಲ್ಸರಿ ಫೇಸ್ಗೆ ಅಪ್ಲೈ ಮಾಡೇ ಮಾಡ್ತೀನಿ. ಫೇಸ್ ಕ್ರೀಮ್ ಅಪ್ಲೈ ಮಾಡೋದು ಕಾಮನ್, ಬಟ್ ಆದರೆ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ನ ಮಾತ್ರ ನಾನು ಯಾವಾಗಲೂ ಮಿಸ್ ಮಾಡೋದೇ ಇಲ್ಲ. ನಾನು ಯೂಸ್ ಮಾಡೋಂತಹ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಎಲ್ಲ ಮಾಮಾ ಅರ್ಥದ್ದು. ಸಿರಮ್ ಮಾಮಾ ಅರ್ಥದಲ್ಲ, ಅದು ಬೇರೆ ಬ್ರ್ಯಾಂಡು. ಆ್ಯಕ್ಚುಲಿ ಸಿರಮ್ ಕೂಡ ನಾನು ಮುಂಚೆ ಮಾಮಾ ಅರ್ಥದ್ದು ಯೂಸ್ ಮಾಡ್ತಿದ್ದೆ, ಈಗ ಅದು ಖಾಲಿ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಮಾಮಾ ಅರ್ಥ ಬ್ರ್ಯಾಂಡ್ದೆ ಸನ್ಸ್ಕ್ರೀನ್ ಮತ್ತು ಮಾಯಿಶ್ಚರೈಸರ್ ಅಪ್ಲೈ ಮಾಡೋದು. ಸೊ ಸನ್ಸ್ಕ್ರೀನು ನಾನು ಹೇಳ್ದಂಗೆ ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ನಾನು ನಿಮಗೆ ಹೇಳಿದ್ದೀನಿ, ಮೇಕಪ್ ವೀಡಿಯೋ ಮಾಡಿದಾಗೆಲ್ಲನೂ. ಸೊ ಸನ್ಸ್ಕ್ರೀನು ನಮಗೆ ಫೇಸ್ಗೆ ಅಪ್ಲೈ ಮಾಡಿದ ತಕ್ಷಣ ಫುಲ್ಲು ವೈಟ್ ಅನಿಸುತ್ತೆ, ಬಟ್ ಆದರೆ ಈ ಒಂದು ಮಾಮಾ ಅರ್ಥದ್ದು ಸನ್ಸ್ಕ್ರೀನ್ ಆ ರೀತಿ ಆಗೋದಿಲ್ಲ. ಫಸ್ಟು ವೈಟ್ ಆದರೂ ಕೂಡ ಮತ್ತೆ ನಾವು ಅಪ್ಲೈ ಮಾಡಿದ ತಕ್ಷಣ ಕ್ಲೀನಾಗಿ ಅಪ್ಲೈ ಆಗಿಬಿಡುತ್ತೆ. ಆಮೇಲೆ ವಿಕೋ ಟರ್ಮರಿಕ್ ಫೇಸ್ ಕ್ರೀಮ್ನ ನಾನು ಅಪ್ಲೈ ಮಾಡ್ತಾ ಇರೋದು. ನನ್ನ ಹತ್ರ 2 ಫೇಸ್ ಕ್ರೀಮ್ ಇದೆ. ಸೊ ಅದರಲ್ಲಿ ಯಾವುದಾದ್ರು ಒಂದು ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಾನು ಫೇಸ್ ಮೇಕಪ್ ಮಾಡ್ಕೋಬೇಕಾದ್ರೆ ಮೇಯ್ನು ನಾನು ಫೇಸ್ಗೆ ಮಾಡ್ಕೊಳ್ಳೋದ್ರ ಜೊತೆಗೆ ನನ್ನ ನೆಕ್ಗೆ ಕೂಡ ಮಾಡ್ಕೊಳ್ತೀನಿ. ಮತ್ತು ನಾನು ಯೂಸ್ ಮಾಡೋಂಥ ಪೌಡರ್ ಹಿಮಾಲಯದು ನಮ್ಮ ಪಾಪುದು ಪೌಡರ್ ಇದೆ, ಸೊ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ಆಮೇಲೆ ಇಲ್ಲಿ ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇರೋದು ಕಿಸ್ ಬ್ಯೂಟಿ ಲಿಪ್ಸ್ಟಿಕ್ ಯಾವುದೋ ಇದೆ, ಅದು ಒಂದ್ಸಲ ಲಿಖಿತ್ ಅವ್ರು ತೊಗೊಂಡು ಬಂದು ಕೊಟ್ಟಿದ್ರು. ಅದನ್ನು ಮೇ ಬಿ ಅವ್ರು ಆ ಅಮೌಂಟ್ ನಾನು ಇನ್ನೂ ಪೇ ಮಾಡಿಲ್ಲ ಅಂತ ಇವಾಗ ನೆನಪಾಗ್ತಿದೆ. ಸೊ ಆಮೇಲೆ ಕಾಜಲೆಲ್ಲ ಅಪ್ಲೈ ಮಾಡಿಕೊಂಡು ಗಂಧ ಎಲ್ಲ ಇಟ್ಟು ರೆಡಿ ಆದೆ. ಇವತ್ತು ತಲೆಗೆ ಎಣ್ಣೆ ಸ್ವಲ್ಪ ಇಟ್ಕೊಂಡಿದ್ದೆ, ಸೊ ಅದಕ್ಕೋಸ್ಕರನೇ ಈ ರೀತಿ ತಲೆ ಬಾಚ್ಕೊಳ್ತಿದ್ದೀನಿ. ಅಂದರೆ ಮುಂದೆ ಸೈಡ್ ಕ್ರಾಪ್ ತೆಗೆದುಬಿಟ್ಟು ಈ ರೀತಿ ಜಡೆ ಹರ್ಕೊಳ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಹೇರ್ ಸ್ಟೈಲ್ದು ಟ್ರಿಕ್ಸ್ ಬೇಕು ಅಂದರೂ ಕೂಡ ಹೇಳಿ, ಮತ್ತು ಹೇರ್ ಸ್ಟೈಲ್ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಗೈಸ್. ನಾನು ಮುಂದೆ ಬರೋಂಥ ವೀಡಿಯೋಗಳಲ್ಲಿ ಹೇರ್ ಸ್ಟೈಲ್ನ ಕೂಡ ಮಾಡಿ ತೋರಿಸ್ತೀನಿ. ಸೊ ಇವಾಗ ನೋಡಿ ನಾನು ಆಫೀಸ್ಗೆ ರೆಡಿ ಆಗಿದ್ದಾಯಿತು. ಫೈನಲ್ ಲುಕ್ ಈ ರೀತಿ ಬಂದಿದೆ. ಹೇಗಿದೆ ಅಂತ ಹೇಳಿ ಚೆನ್ನಾಗಿದೆಯಲ್ವಾ? ಸೊ ಇತ್ತೀಚೆಗೆ ನಾನು ಸ್ವಲ್ಪ ನನಗೆ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗಿದೆ ಗೈಸ್. ಯಾಕಂದ್ರೆ ಸದ್ಯದಲ್ಲೇ ನಮ್ಮ ಆಫೀಸ್ ಕ್ಲೋಸ್ ಆಗ್ತಾ ಇದೆ. ಸೊ ಅದಕ್ಕೇನೆ ಬೇರೆ ಜಾಬ್ ಬೇರೆ ಹುಡುಕ್ಬೇಕು. ಸೊ ಜಾಬ್ ಹುಡುಕೋದಾ ಅಥವಾ ಓನ್ ಜಾಬ್ ಟ್ರೈ ಮಾಡೋದಾ ಏನು ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ ಬರೋದು, ಸುಮ್ನೆ ಕೂರೋದು, ಹೋಗೋದು, ಇದೇ ಆಗ್ಬಿಟ್ಟಿದೆ. ತಲೆ ಎಲ್ಲ ಫುಲ್ಲು ಕೆಟ್ಟೋಗಿದೆ ಗೈಸ್. ನನಗೆ ಏನ್ ಮಾಡ್ಬೇಕು ಅನ್ನೋದು ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ಸೊ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಐಡಿಯಾ ಇದೆ, ಬಟ್ ಅಂದ್ರೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಡೈಲಿ ಮನೆಗೆ ಹೋಗ್ತೀನಿ. ಸೊ ಬೇಜಾರ್ ಮಾಡ್ಕೊಂಡು ಹೋಗ್ತೀನಿ. ನನ್ನ ಹಸ್ಬೆಂಡ್ಗೂ ನನ್ನ ಫೇಸ್ ನೋಡಕ್ ಆಗಲ್ಲ. ಸೊ ಅದಕ್ಕೆ ಏನೋ ಒಂಥರ ಗೈಸ್, ಹೇಗೆ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗೋಗ್ಬಿಟ್ಟಿದೆ. ಸೊ ಎನಿವೇ ನಾನು ಯೂಟ್ಯೂಬ್ನ ಕಂಟಿನ್ಯೂ ಮಾಡ್ತೀನಿ, ಬಟ್ ಆದ್ರೆ ನಮ್ದು ಅಂತ ಓನ್ ಜಾಬ್ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದು ಅಂದ್ರೆ ನಮ್ಗೆ ಸೊ ಏನಾದ್ರೂ ಆಗ್ಲಿ ಒಂದು ಓನ್ ಜಾಬ್ ಡೆವಲಪ್ ಆಗೋರ್ಗು ಆದ್ರೂ ನಮ್ಗೆ ಕೆಲಸ ಇರಬೇಕು ಅಂತ ಒಂದ್ ಕಡೆ ಅನ್ಸುತ್ತೆ. ಸೊ ಸರಿ, ಯಾವ್ದು ಬೇಡ, ಏನಾದ್ರೂ ಆಗ್ಲಿ ಒಂದು ಓನ್ ಜಾಬ್ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ. ನನ್ಗೆ ನನ್ನ ಹಸ್ಬೆಂಡ್ ಹತ್ರ ಹೇಳಿ ಸಾಕಾಗ್ಬಿಟ್ಟಿದೆ. ಪಾಪ ಅವ್ರ ತಲೆ ಇಷ್ಟು ಅಂತ ತಿನ್ಲಿ ಹೇಳಿ. ಸೊ ಅದಕ್ಕೆ ನಿಮ್ಮ ಹತ್ರನೂ ಸಜೆಸ್ಟ್ ಕೇಳ್ತಾ ಇದೀನಿ. ನಿಮ್ಗೆ ಏನಾದ್ರು ಅನ್ನಿಸಿದ್ರೆ ನಮ್ಗೆ ಕಮೆಂಟ್ ಮಾಡಿ ಗೈಸ್. ನಾನ್ ಮನೆಗೆ ಹೋಗಿ ನಾನು ನಿಮ್ಗೆ ಸಿಗ್ತೀನಿ. ನನ್ನಂತ ಕಿವಿ ಗೋಲೆ ಹಾಕೊಂಡಿದ್ರು ಹೇಳ್ಬೇಕು ನನ್ನಲ್ಲೇ. ಅಲ್ಲೇ ಬೇಲ್ ಮಾತ್ರ ಹಾಕೋ ಅಂತ ಹೇಳ್ದೆ, ಅದ್ ಮಾತ್ರ ಬಾಯಿಗೆ ಬಂತು. ನಿನ್ಗೆ ಓಲೆ ಹಾಕೊಂತ ಮಾತ್ರ ಬಂದಿಲ್ಲ, ಅದಕ್ಕೆ ಮಾತ್ರ ನೀನ್ ಹೆಂಡತಿ ಯಾರು ಏನು ಕಾಣಿಸಲ್ಲ. ಏನೋ ಕಷ್ಟ ಅಂತ ಗೊತ್ತಿದ್ರು ಕೂಡ ಹೇಗ್ತಾ ಇದೆಯಲ್ಲ ಅದು ಯಾವ್ದಿಲ್ಲ. ಗೈಸ್ ಇವಾಗ ಕಾಫಿ ಕುಡಿಯಕ್ಕಂತ ಬಂದ್ವಿ. ಸಿಕ್ಕಾಪಟ್ಟೆ ತಲೆನೋವ್ತಿತ್ತು, ಅದಕ್ಕೆ ಆಫೀಸಿಂದ ಬಂದ ತಕ್ಷಣ ಕಾಫಿ ಕುಡಿಯಕ್ ಬಂದಿದೀವಿ.
ನಾನು ನಿಮಗೆ ಆಫೀಸಿಂದ ಬರಬೇಕಾದ್ರೆ ಹೇಳಿದ್ನಲ್ವಾ, ಸೊ ಜಾಬ್ ಹೋದರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ. ಸೊ ಅದಕ್ಕೇ ಸರಿ ಅಂತ ಹೇಳ್ಬಿಟ್ಟು ತಲೆ ತುಂಬ ನೋವ್ತಿತ್ತು. ಅದಕ್ಕೆ ಆಚೆ ಬಂದಿದ್ದೆ ನನ್ನ ಹಸ್ಬೆಂಡ್ನ ಕರ್ಕೊಂಡು. ಕಾಫಿ ಕುಡ್ಕೊಂಡು ಹಾಗೆ ಇಲ್ಲಿ ಎಗ್ದು ಪಾನಿಪುರಿ ಮಾಡ್ತಾರೆ, ಸೊ ಅದನ್ನು ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಹಾಗೆ ಕಾಜರೆಲ್ಲ ಖಾಲಿ ಆಗಿತ್ತು, ಸೊ ಕಾಜರೆಲ್ಲ ತಗೊಂಡು ಬಂದೆ. ಸೊ ನಾನು ಹೇಳ್ದಂಗೆ ನನಗೆ ಏನಾದರೂ ಒಂದು ಯೋಚನೆಯಲ್ಲಿ ಬಿದ್ದೋದ್ರೆ ಅದರಿಂದ ಆಚೆ ಬರೋಕ್ಕೆ ನನಗೆ 1 ದಿನ 2 ದಿನ ಬೇಕಾಗುತ್ತೆ. ಸೊ ಅಂದರೆ ಇವಾಗ ಸಡನ್ನಾಗಿ ನನ್ನ ಜಾಬ್ ಏನಾದರೂ ಹೋದರೆ ನಾನು ಏನು ಮಾಡೋದು ಅನ್ನೋ ಕ್ವಶನ್ ಮಾರ್ಕಲ್ಲಿ ಸದ್ಯಕ್ಕಿದ್ದೀನಿ. ಆದರೂ ಕೂಡ ನಗ್ನಾಗ್ತಾ ಇರಬೇಕಲ್ವ, ಸೊ ಅದಕ್ಕೆ ಅಲ್ಲಿ ನಾನು ಇಯರಿಂಗ್ಸ್ ಮನೇಲೆ ತೆಗ್ದಿಟ್ಟಿದ್ದೆ ಮನೆಗೆ ಹೋಗಿದ ತಕ್ಷಣ. ಸೊ ಹಂಗೆ ನಾವು ಆಚೆ ಬಂದ್ವಲ್ವ, ನಾನು ಮರ್ತ್ಬಿಟ್ಟು ಬಂದುಬಿಟ್ಟಿದ್ದೆ. ಅದಕ್ಕೆ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೀನಿ. ಅವ್ರು ನಾನು ಏನಾದ್ರು ವೇಲ್ ಹಾಕ್ಕೊಂಡು ಉಳ್ದಿರ ಆಚೆ ಬಂದರೆ ಸಾಕು ಬೈತಾರೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೆ, ವೇಲ್ ಮಾತ್ರ ಹೇಳ್ದೆ, ಇಯರಿಂಗ್ಸ್ ಹೇಳೋಕ್ಕಾಗಲಿಲ್ವ ಅಂತ. ಹುಡುಗಿರು ಬ್ಯೂಟಿ ಬಗ್ಗೆ ಯೋಚನೆ ಮಾಡ್ತೀವಿ, ಹುಡುಗರು ಯೋಚನೆ ಮಾಡೋದು ಮಾನದ ಬಗ್ಗೆ. ಸೊ ಸುಮ್ಮನೆ ನಾನು ಬೈತಿದ್ದೆ. ಹಾಗೆ ಬರ್ತಾ ನಮ್ಮ ಮಾವಗೆ ನಮ್ಮ ಅತ್ತೆ ಕೂಡ ಪಾನಿಪುರಿ ತೊಗೊಂಡು ಬಂದಿದ್ವಿ. ಪಾಪು ಪುರಿ ತಿಂತಾನೆ ಅಷ್ಟೇ, ಸೊ ಅವನಿಗೆ ಕೊಟ್ವಿ. ಆಮೇಲೆ ಇದು ಪೆನ್ಸಿಲ್ ಮ್ಯಾಜಿಕ್ ಬುಕ್ ಅಂತ ಹೇಳ್ಬಿಟ್ಟಿತ್ತು, ಸೊ ಅದನ್ನು ಒಂದು ತೊಗೊಂಡು ಬಂದಿದ್ದೆ. ಅದು ಪೆನ್ಸಿಲಲ್ಲಿ ಸ್ಕ್ರ್ಯಾಚ್ ಮಾಡಿದ್ರೆ ಸಾಕು ಅದರಲ್ಲಿ ಒಂದು ಗೊಂಬೆ ಕಾಣಿಸುತ್ತೆ. ಬಟ್ ಆದರೆ ನನ್ನ ಪಾಪು ಇವಾಗ ಪೆನ್ಸಿಲಲ್ಲಿ ಬರೆಯಲ್ಲ, ಸ್ಕೆಚ್ ಪೆನ್ಸಲ್ಲಿ ಪೆನ್ಸಿಲ್ ಬರೆಯೋನಾಗ್ಬಿಟ್ಟಿದ್ದಾನೆ. ಸೊ ಸ್ಕೆಚ್ ಪೆನ್ನು ಅಲ್ಲಿ ಸ್ಕೆಚ್ ಪೆನ್ಸ್ ತೊಗೊಂಡು ಬಂದು ಇಟ್ಟಿದ್ರೆ ಅದನ್ನೆಲ್ಲ ಗೋಡೆಗಳೆಲ್ಲ ಗೀಚ್ಕೊಂಡು ನೆಲದ ಮೇಲೆಲ್ಲ ಬರ್ಕೊಂಡು ಈ ಬಲೆ ಚಿತ್ರಹಿಂಸೆ ಕೊಟ್ಬಿಡ್ತಾನೆ. ಮನೆಯಲ್ಲೆಲ್ಲ ಗೀಚಿಟ್ಬಿಟ್ಟಿದ್ದಾನೆ, ಆಲ್ಮೋಸ್ಟ್ ಯಾವ ಪ್ಲೇಸು ಬಿಟ್ಟಿಲ್ಲ. ಸೊ ಇನ್ನೊಂದು 2-3 ಗೋಡೆ ಬಿಟ್ಟಿದ್ದಾನೇನೋ ಅಷ್ಟೇ. ಸೊ ಇವಾಗ ಸರಿ ಅವನಾದರೂ ಮಾಡಲಿಲ್ಲ, ನಾನೇ ಮಾಡೋಣ ಅಂತ ಹೇಳಿಬಿಟ್ಟು ಈ ರೀತಿ ಪೆನ್ಸಿಲಲ್ಲಿ ಎಲ್ಲ ಸ್ಕ್ರ್ಯಾಚ್ ಮಾಡ್ತಾ ಇದ್ದೀನಿ. ಜಸ್ಟ್ ಈ ರೀತಿ ಚೆನ್ನಾಗಿ ಗೀಚಿದ್ರೆ ಅಲ್ಲಿ ಒಂದು ಗೊಂಬೆ ಶೋ ಆಗುತ್ತೆ, ಅಂದರೆ ಗೊಂಬೆ ಇಲ್ಲದ್ರೆ ಏನಾದರೂ ಅಲ್ಲಿ ಒಂದು ಪಿಕ್ಚರು ಕಾಣಿಸುತ್ತೆ. ಸೊ ಆ ಥರದ್ದು ಬುಕ್ ಇದು. ಅಟ್ಲೀಸ್ಟ್ ಅವನು ಗೀಚಿದ್ರೆ ಅವ್ನಿಗೆ ಯೂಸ್ ಆಗುತ್ತೆ ಅಂತ ತೊಗೊಂಡು ಬಂದರೆ ಅವನು ಸ್ಕೆಚ್ ಪೆನ್ನಲ್ಲಿ ಗೀಚಬೇಕಂತೆ. ಸೊ ಬೈದ್ಬಿಟ್ಟು ಕಳಿಸ್ಬಿಟ್ಟೆ. ಸೊ ಹೋಗ್ಬಿಟ್ಟ, ಮತ್ತೆ ಬರ್ತಾನೆ, ಬರ್ದಿರ ಅಂತೂ ಇರಲ್ಲ ಅವನು. ಬಟ್ ಆದರೆ ಈ ರೀತಿ ಬುಕ್ಸ್ನೆಲ್ಲ ಮಕ್ಕಳಿಗೆ ಕೊಡೋದ್ರಿಂದ ಅವರ ಬ್ರೈನ್ ಅನ್ನೋದು ತುಂಬ ಶಾರ್ಪ್ ಆಗುತ್ತೆ, ಮತ್ತು ಮಕ್ಕಳು ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ. ಎನಿವೇ ನನ್ನ ಮಗನಿಗೆ ಜಾಸ್ತಿ ಗೋಡೆಗಳ ಮೇಲೆ ಬರೆಯೋದು, ನೆಲದ ಮೇಲೆ ಬರೆಯೋದು, ಮತ್ತು ಸ್ಕೆಚ್ ಪೆನ್ಸಲ್ಲಿ ಸಿಕ್ಕಿದ್ದು ಅದು ಸೋಫಾ ಇರುತ್ತಲ್ವ, ಸೋಫಾದದು ವುಡನ್ದಿರೋದು ನಮ್ಮ ಮನೇಲಿ. ಸೊ ಅದ್ರ ಮೇಲೆಲ್ಲ ಬರೆದಿಟ್ಟಿದ್ದಾನೆ, ಯಾವ ಪ್ಲೇಸು ಬಿಟ್ಟಿಲ್ಲ. ಈವನ್ ನಂದು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಬರೆದಿರೋದು, ಮತ್ತು TV ಶೋಕೇಶ್ ಮೇಲೆ ಬರೆದಿದ್ದಾನೆ, ಎಲ್ಲ ಕಡೆ ಗೀಚಿಟ್ಬಿಟ್ಟಿದ್ದಾನೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಪಿಕ್ಚರ್ ಕಾಣಿಸ್ತಿದೆ. ಈ ಥರ ಕಾಣಿಸುತ್ತಮ್ಮ ಮಾಡು ಅಂತಂದರೆ ಮತ್ತೆ ಬಂದ ಸ್ಕೆಚ್ ಪೆನ್ ಎತ್ಕೊಂಡು ಮತ್ತೆ ಬಂದುಬಿಟ್ಟು ಕೊನೆಗೆ ಸ್ಕೆಚ್ ಪೆನ್ನಲ್ಲೇ ಮಾಡ್ತಾ ಇದ್ದಾನೆ. ಅವನ ಆಟನೇ ಅವನದು, ನಮ್ಮ ಮಾತುಗಳೆಲ್ಲ ಕೇಳೋದೇ ಇಲ್ಲ. ಈಗಿನ ಕಾಲದ ಮಕ್ಕಳು ನಾವೆಷ್ಟೇ ಹೊಡೆದ್ರೂ ಅವ್ರು ಇನ್ನೂ ಆಟಕ್ಕೆ ಹಿಡಿತಾರೆ ಅಷ್ಟೇ. ಸೊ ಗೈಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಒಂದು ಇನ್ಸ್ಟಾ ID ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಇನ್ಸ್ಟಾಗ್ರಾಮ್ ID ಕೂಡ ಫಾಲೋ ಮಾಡಿ. ಸೊ ಅದರಲ್ಲಿ ನಾನು ನಾರ್ಮಲ್ ಆಗಿ ನನಗೆ ಬಂದಿರೋಂತಹ ಕೆಲವೊಂದು ರೀಲ್ಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಅದು ಸಾಂಗ್ಗೆ ಯಾವುದೋ ಒಂದು ರೀಲ್ನ ಹಾಕ್ತಾ ಇರ್ತೀನಿ ಗೈಸ್. ಸೊ ಆ ಥರದ್ದು ಇಷ್ಟ ಆದರೆ ಫಾಲೋ ಮಾಡಿ. ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವ ರೀತಿ ವೀಡಿಯೋಸ್ ಮಾಡಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ, ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ.